ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸಾಧಿಸುವ ಛಲ ಹೊಂದಿದ್ದರೆ ಎಲ್ಲನೂ ಸಾಧ್ಯ. ಸೊ ಅಸಾಧ್ಯ ಅನ್ನೋದೇ ಇಲ್ಲ ನಮ್ಮಲ್ಲಿ, ಸಾಧಿಸೋದು ಬೇಕು. ಈ ಸಾಧನೆ ಹೇಗೆ ಮಾಡಬೇಕು? ಕೆಲವೊಬ್ಬರು ಹೇಳ್ತಾರೆ ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಕಷ್ಟಪಡಬೇಕು, ಮತ್ತೊಂದು ಮಾಡಬೇಕು, ಮುಗ್ದೊಂದು ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಇದು ಯಾವುದಕ್ಕೂ ಬೇಕಾಗಿಲ್ಲ. ನಿಮ್ಮ ಜನ್ಮಾಂತರದ ರಹಸ್ಯ ಏನಿದೆ ನೋಡಿ, ಅದನ್ನು ನಾನು ತಿಳಿಸ್ತೀನಿ ನಿಮಗೆ. ಸೊ ಅದರಿಂದ ನೀವು ಯಾವ ರೀತಿಯಿಂದ ಸಾಧನೆ ಮಾಡಿದರೆ ನಿಮಗೆ ಈ ಸಾಧಕರಾಗ್ಬೋದು ನೀವು ಅಂತ. ನೀವು ಒಬ್ಬರು ಸಾಧಕರಾಗ್ತೀರಾ, ಎಲ್ಲರಲ್ಲೂ ಆ ಸಾಧನೆಯ ಸಾಧ್ಯತೆಗಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರೂ ಸಾಧಕರೇ ಅಂತ ಹೇಳ್ತೀನಿ. ಆ ಸಾಧನೆಯನ್ನು ಹೇಗೆ ಮಾಡೋದು, ಆ ಸಾಧಕರಾಗೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಹಂತ ಹಂತವಾಗಿ ತಿಳಿಸ್ಕೊಡ್ತೀನಿ. ಸೊ ಕೆಲವು ಟಿಪ್ಸ್ಗಳ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಮಾಡಿ ನೋಡಿ, ತುಂಬ ಅಷ್ಟು ನೀವು ಅಭಿವೃದ್ಧಿ ಹೊಂದಿರಿ ಮತ್ತು ನೀವು ಕೂಡ ಸಾಧಕರಾಗ್ತೀರಿ. ಮೊಟ್ಟ ಮೊದಲನೇದಾಗಿ ನಾನು ಇವತ್ತು ಹೇಳ್ತಾ ಇರೋ ವಿಚಾರ ಏನು ಅಂದರೆ, ನೀವು ಫಸ್ಟ್ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಕಲೀರಿ. ಫಸ್ಟ್ ಮ್ಯಾನಿಫೆಸ್ಟ್ ಮಾಡಿ, ಇವತ್ತಿನಿಂದ ನಾನು ಸಾಧಕನಾಗಿದ್ದೀನಿ, ಸಾಧನೆಯನ್ನು ಮಾಡ್ತಾಯಿದ್ದೀನಿ, ಸಾಧನೆ ಹಾದಿಯಲ್ಲಿದ್ದೀನಿ ಅಂತ ಅಂದ್ಕೊಳ್ಳಿ. ಡೆಫಿನೆಟ್ಲಿ ಆ ನಿಟ್ಟಿನಲ್ಲಿ ನಿಮ್ಮ ವರ್ಕೌಟ್ಗಳನ್ನು ಮಾಡ್ತಾ ಹೋಗಿ, ವರ್ಕ್ ಮಾಡಿ. ವರ್ಕೌಟ್ ಮಾಡೋದು ಅಂದರೆ ಬರೀ ದೇಹದಂಡನೆ ಮಾಡೋದಾಗಲಿ ಅಥವಾ ನೀವು ಏನನ್ನೋ ಓದ್ಕೊಂಡಿರೋದಾಗಲಿ ಅದು ಮುಖ್ಯ ಅಲ್ಲ. ನಿಮ್ಮ ಇಲ್ಲಿನ ಜ್ಞಾನ ಏನೆಲ್ಲ ಹೆಚ್ಚಿಗೆ ಆಗಬೇಕು. ಈ AI ಯುಗದಲ್ಲಿ ನಾವೆಲ್ಲ ಏನು ಮಾಡಿದ್ದೀವಿ ಅಂದರೆ, ನಾವು ಗ್ಯಾಜೆಟ್ಗಳಿಗೆ ಮತ್ತು ಏನಿಲ್ಲ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ಗಳಿಗೆ ಸೊ ನಾವೆಲ್ಲ ಕೊಡ್ತಾಯಿದ್ದೀವಿ. ಪ್ರತಿಯೊಂದು ನಮ್ಮಲ್ಲೇ ಇದೆ, ಅದನ್ನು ಕಂಡುಕೊಳ್ಳುವ ಮನಸ್ಸು ಮಾಡಬೇಕು. ನೀವು ನನಗೆ ಕರೆ ಮಾಡಿ, ನೀವು ನನ್ನೊಂದಿಗೆ ಮಾತನಾಡಿ, ನಿಮ್ಮ ಸಾಧನೆ ಹೇಗೆ ಮಾಡಬೇಕು. ಯಾಕಂದರೆ ಒಬ್ಬರಿಂದ ಒಬ್ಬರಿಗೆ ವ್ಯಕ್ತಿಗತವಾಗಿ ಬದಲಾವಣೆಗಳಿರುತ್ತೆ. ಅದನ್ನು ನಾನು ತಿಳಿಸ್ಕೊಡ್ತೀನಿ. ನೀವು ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ನಂಬರ್ ಈ ಕೆಳಗಡೆ ಕಾಣ್ತಾ ಇದ್ದೋ ಸ್ಕ್ರೋಲ್ ಆಗ್ತಾಯಿದೆ, ಅದರಲ್ಲಿ ನಿಮಗೆ ನನ್ನ ನಂಬರ್, ನನ್ನೆಲ್ಲ ಡೀಟೇಲ್ಸ್ಗಳು ನಿಮ್ಗೆ ಸಿಗುತ್ತೆ. ತಪ್ಪದೆ ನೀವು ಏನಿಲ್ಲ ನನಗೆ ಕಾಲ್ ಮಾಡಿ, ಮುಕ್ತವಾಗಿ ನನ್ನೊಂದಿಗೆ ಮಾತನಾಡಿ. ನಿಮಗೆ ಅನೇಕ ರೀತಿಯ ಸಾಧಕರಾಗುವ ಸಾಧನೆಗಳ ಬಗ್ಗೆ ನಾನು ಹಲವು ರೀತಿಯ ಟಿಪ್ಸ್ಗಳನ್ನು ಮುಕ್ತವಾಗಿ ನಿಮಗೆ ನೀಡ್ತೀನಿ ಅಂತ ಹೇಳ್ತಾ, ಈ ಒಂದು ಅಭಿಯಾನ ಏನು ಅಂತಂದರೆ ಎಲ್ಲರೂ ಸಾಧಕರಾಗಬೇಕು. ನಾವೆಲ್ಲ ಸಾಧಕರಾಗಿ ಸಾಧನೆಯನ್ನು, ಅಸಾಧ್ಯವಾದದ್ದನ್ನು ಸಾಧಿಸಬೇಕು ಅನ್ನೋದೇ ನಮ್ಮೆಲ್ಲರ ಛಲ, ನಮ್ಮೆಲ್ಲರ ಗುರಿ, ನಮ್ಮೆಲ್ಲರ ಒಂದು ಮನೋಭೂಮಿಕೆ ಅನ್ನೋದು ನಾನು ತೋರಿಸ್ತಾ ಇರೋದು. ಎಲ್ರಿಗೂ ಇದನ್ನು ತಲುಪಬೇಕು. ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಮದೇ ಆದ ಇರತಕ್ಕಂಥ ಸಂದೇಹಗಳನ್ನು, ಪ್ರಶ್ನೆಗಳನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ.